ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಛೇ 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 ಛೇ, ಎಂತ ತಪ್ಪು ಮಾಡ್ಬಿಟ್ಟೆ. ಒಳ್ಳೆ ರಾಶಿ ಗೋತ್ರ ನೋಡಿ ಬೇರೆ ಹೆಸರು ಉಳ್ಳ ನನ್ನ ಮದುವೆ ಆಗಿದ್ದಿದ್ರೆ ಇವತ್ತು ನಾನು ಕೋಟ್ಯಾಧಿಪತಿ ಆಗ್ಬಿಡ್ತಿದ್ದೆ. ಅಪ್ಪ ಏನ್ ಮಾತಾಡ್ತಿದ್ಯಾ ನೀನು? ಇವಾಗ ಯಾವ ಪಂಚಾಂಗ ಓದ್ತಿದ್ಯಾ? ಇದು ಹಳೇದಮ್ಮ, ನನ್ನ ಮದುವೆ ಕಾಲದಲ್ಲಿ ಬರೆದಿಟ್ಟಿದ್ದು. ಇದರಲ್ಲಿ ಭವಿಷ್ಯದ ಬಗ್ಗೆ ಗೊತ್ತಾಗ್ತಿಲ್ಲ, ಆದ್ರೆ ಭೂತ ಭೂತದ ಕಾಲದ ಬಗ್ಗೆ ಗೊತ್ತಾಗ್ತಿದೆ ಎಂದೆ. ನಿಮ್ಮ ಅಮ್ಮನ್ ಬಿಟ್ಟು ಬೇರೆ ಹುಡುಗಿನ ಮದುವೆ ಆಗಿದ್ದಿದ್ರೆ ಇವತ್ತು ವರದಕ್ಷಿಣೆ ನೆಪದಲ್ಲಿ ಕೋಟಿ ಕೋಟಿ ಬಂದಿರೋದು. ಹೌದಂತೆ, ಈ ಮೂತಿಗೆ ಹೆಣ್ ಕೊಡೋದೇ ಕಷ್ಟ ಆಗಿತ್ತು, ಇನ್ನು ಕೋಟಿ ಕೋಟಿ ವರದಕ್ಷಿಣೆ ಕೊಟ್ಬಿಡ್ತಿದ್ರು. ನನ್ ಜಾತಕದಲ್ಲೂ ಇತ್ತು ಬಂಗಾರದಂತ ಹುಡುಗ ಸಿಗ್ತಾನೆ ಅಂತ. ನನಗೇನು ಗೊತ್ತಿತ್ತು ಈ ಕಾಗೆ ಬಂಗಾರ ಸಿಗುತ್ತೆ ಅಂತ. ಲೇ ವಿಶಾಲು, ಕೋಪ ಮಾಡ್ಕೋಬೇಡ ಕಣೆ. ನಾನು ಕಾಗೆ ಬಂಗಾರನೇ, ಆದ್ರೆ ನೀನು ನನಗೆ ಬಂಗಾರ. ಆಹಾಹಾ, ಈ ಬೆಣ್ಣೆ ಹಚ್ಚಕ್ಕೇನು ಕಡಿಮೆ ಇಲ್ಲ. ಅಮ್ಮ, ಅಪ್ಪ ಮಾತಾಡ್ಲಿ ಬಿಡು, ಅವ್ರ ಮಾತು ಕೇಳಕ್ಕೆ ಒಂಥರ ಚೆನ್ನಾಗಿರತ್ತೆ. ಹಾಗೆ ಹೇಳಮ್ಮ, ಅಪ್ಪ ಹೇಳೋ ಮಾತು, ಅಪ್ಪ ಹೇಳೋ ಭವಿಷ್ಯ ಎಲ್ಲ ಚೆನ್ನಾಗಿರುತ್ತೆ. ನಮ್ಮ ಮದುವೆ ಹೇಗೋ ಆಗೋಯ್ತು, ಆದ್ರೆ ನನ್ನ ಮಗ ಮದುವೆ ಆಗ್ಬೇಕಾದ್ರೆ ಹುಡುಗಿ ರಾಜ್ಕುಮಾರಿನೇ ಆಗಿರ್ಬೇಕು. ಮೇಡಮ್, ನನ್ನ ಮಿನಿಸ್ಟರ್ ಸಾಹೇಬ್ರ ನೋಡ್ಬೇಕು ಮೇಡಮ್, ನಿಮ್ಮ ಕಾಲು ಬೀಳ್ತೀನಿ ಮೇಡಮ್, ಪ್ಲೀಸ್ ಮೇಡಮ್. ನೀವು ಹೀಗೆಲ್ಲ ಮಾಡಬಾರ್ದು. ಏನಾಯ್ತು? ಯಾರು ನೀವು? ಮೇಡಮ್, ನನ್ನ ಹೆಸರು ದೀಪು ಅಂತ ಮೇಡಮ್. ಯಜಮಾನ್ರು ಎಮ್.ಎಲ್.ಎ. ಸಾಹೇಬ್ರು ಆಗಿದ್ದಾಗ ನಮ್ಮಮ್ಮ ಅವ್ರ ಆಫೀಸಲ್ಲೇ ಕೆಲಸ ಮಾಡ್ತಿದ್ರು ಮೇಡಮ್. ಆದ್ರೆ ಅವ್ರಿಗೆ ಹುಷಾರಿಲ್ಲದೆ 15 ವರ್ಷದಿಂದ ತೀರ್ಕೊಂಡ್ಬಿಟ್ರು ಮೇಡಮ್. ಅವತ್ತಿಂದ ನನ್ನ ಸಾಕಿ ಬೆಳೆಸಿದ್ದು ನಮ್ಮ ಅಪ್ಪನೇ. ನಮ್ಮ ಏರಿಯಾದಲ್ಲಿ ಒಂದು ಚಿಕ್ಕ ಅಂಗಡಿ ಇಟ್ಕೊಂಡು ನನ್ನ ಸಾಕಿ ಬೆಳೆಸಿದ್ದಾರೆ ಮೇಡಮ್. ಆದ್ರೆ ಅವ್ರಿಗೆ ಈಗ ಹಾರ್ಟ್ ಅಲ್ಲಿ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಮೇಡಮ್. ಇಲ್ಲ ನೋಡಿ ಮೇಡಮ್, ಮೆಡಿಕಲ್ ರಿಪೋರ್ಟ್ಸ್. ಮೇಡಮ್, ನೆನ್ನೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸೀರಿಯಸ್ ಆಗ್ಬಿಟ್ಟಿದೆ ಮೇಡಮ್. ನಾನು ಅಲ್ಲೇ ಇದ್ರಿಂದ ಒಂದು ಪ್ರೈವೇಟ್ ಹಾಸ್ಪಿಟಲ್ಗೆ ಸೇರಿಸಿದೆ ಮೇಡಮ್. ಆದ್ರೆ ಅವ್ರಿಗೆ ಈಗ ಆಪರೇಷನ್ ಆಗ್ಬೇಕಂತ ಇದ್ದಾರೆ. 10 ಲಕ್ಷ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ನನ್ನ ಹತ್ರ ದುಡ್ಡಿಲ್ಲ ಮೇಡಮ್. ಸಾಲ ಮಾಡಿ ನಮ್ಮಪ್ಪ ನನ್ನ ಬೆಳೆಸಿದ್ದಾರೆ ಮೇಡಮ್. ನನ್ನ ಹತ್ರ ಆಸ್ತಿ ಅಂತೂ ಏನು ಇಲ್ಲ ಮೇಡಮ್. ಏನಾದ್ರೂ ಸಹಾಯ ಮಾಡಿ ಮೇಡಮ್. ಸಮಾಧಾನ ಮಾಡ್ಕೊಳ್ಳಿ. ನೀವು ಇಲ್ಲೇ ನಿಂತಿರಿ, ನಾನು ಬರ್ತೀನಿ. ನಿಂತ್ಕೋ. ಯಾರವಳು? ಏನಕ್ಕೆ ಬಂದಿದ್ದಾಳೆ? ಅವ್ರ ಅಪ್ಪನ ನೋಡಕ್ಕಂತ ಬಂದಿದ್ರು. ವೀರು ನೋಡ್ಬೇಕು ಅಂದ್ರೆ ಆಫೀಸಿಗೆ ಹೋಗ್ಬೇಕು, ಮನೆಗೆ ಯಾಕೆ ಬಂದಿದ್ದಾಳೆ? ಪಾಪ ತುಂಬಾ ಕಷ್ಟದಲ್ಲಿದ್ದಾರೆ. ಅವ್ರ ಅಪ್ಪಂಗೆ ಆಪರೇಷನ್ ಆಗ್ಬೇಕಂತೆ, 10 ಲಕ್ಷ ಬೇಕಂತೆ, ಅದಕ್ಕೆ ಸಹಾಯ ಕೇಳ್ಕೊಂಡ್ ಬಂದಿದ್ದಾರೆ. ನೀನ್ ಸಹಾಯ ಮಾಡ್ತೀನಂತ ಬಂದ್ಯಾ? ವೀರು ಮಿನಿಸ್ಟರ್, ಈ ರೀತಿ 1000 ಜನ ಸಹಾಯ ಕೇಳ್ಕೊಂಡು ಇಲ್ಲಿಗೆ ಬರ್ತಾರೆ. ಎಲ್ರಿಗೂ ಸಹಾಯ ಮಾಡೋದಕ್ಕೆ ಇದು ಧರ್ಮಛತ್ರ ಅಲ್ಲ. ಅಲ್ಲ, ಅವ್ರಪ್ಪ ತುಂಬಾನೇ ಸೀರಿಯಸ್ ಆಗಿದ್ದಾರೆ, ಸಾಯೋ ಪರಿಸ್ಥಿತಿಯಲ್ಲಿದ್ದಾರೆ ಅಂತೆ. ಈ ಟೈಮಲ್ಲಿ ಅಪ್ಪ ಇದ್ದಿದ್ರು ಅವರು ಹೆಲ್ಪ್ ಮಾಡಿರೋರಲ್ವಾ? ನನ್ನ ತಮ್ಮ ಮಿನಿಸ್ಟರ್ ಆಗಿರೋದು ಅಧಿಕಾರ ಮಾಡೋದಕ್ಕೆ ಹೊರತು ಈ ರೀತಿ ನಾಟಕ ಮಾಡೋರ್ಗೆಲ್ಲ ಸಹಾಯ ಮಾಡೋಕಲ್ಲ. ಇಲ್ಲ, ಅವ್ಳು ನಾಟಕ ಮಾಡ್ತಿಲ್ಲ. ನಾನೇ ರಿಪೋರ್ಟ್ಸ್ ಎಲ್ಲ ನೋಡಿದ್ದೀನಿ. ಪಾಪ ತುಂಬಾ ಕಷ್ಟದಲ್ಲಿದ್ದಾರೆ. ತಾವೇ ಮರಳುಗಾಡಲ್ಲಿ ನಿಂತು ಇನ್ನೊಬ್ಬರಿಗೆ ನೆರಳಾಗ್ತೀನಿ ಅಂತ ಹೇಳಿದ, ಹಾಗಾಯ್ತು ನಿನ್ಕ. ಈ ಮನೇಲಿ ನಿನ್ನ ಯೋಗ್ಯತೆ, ನಿನ್ನ ಸ್ಥಾನ ಏನು ಅಂತ ವೀರು ಹೇಳಿದಂತಾನೆ. ಚೇಂಜ್ ಯೋರ್ ಲಿಮಿಟ್ಸ್. ಊರು ಸಾಬ್ರಿ ಎಲ್ಲ ನಿನಗೆ ಬೇಕಾಗಿಲ್ಲ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.